ಸರ್ ಎಲ್ಲ ಲೋ ಬಜೆಟ್ ನಮ್ಮ ಜನಗಳು ಈ ಸರಿ ಲೋ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಗಾಡಿ ತರಿಸಿದೀನಿ ನೋಡಿ. ಆನ್ಲೈನ್ ಅಲ್ಲಿ ಎಲ್ಲಾ ಪೋರ್ಟಲ್ ಏನೇನ್ ಪೋರ್ಟಲ್ ಇದೆ ಕಂಪೇರ್ ಮಾಡ್ಕೊಳ್ಳಿ, ಬನ್ನಿ ಕಂಪ್ಯಾರಿಸೇಷನ್ ತೋರಿಸಿ. ಆ ಕಂಪ್ಯಾರಿಸೇಷನ್ಗೆ ಇನ್ನೂ 10-15,000 ಕಮ್ಮಿ ಕೊಡೋಣ. ಗಾಡಿ ಬಂದು 2,95,000 ಹೇಳ್ತಾ ಇದೀನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿನ 3,95,000 ಹೇಳ್ತಾ ಇದೀನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಮೀಟರ್ ಡಂಪ್ ಮಾಡಿದೀನಿ ಅಂತ ಹೇಳ್ಬೇಡಿ, ಬೇಕಾದ್ರೆ ಗಾಡಿ ನಂಬರ್ ಕೊಟ್ಟು ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಳ್ಳಿ. ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಬರೀ 2.25 ಲಕ್ಷಕ್ಕೆ NOC ಕೊಡೋಣ. 2.25 ಲಕ್ಷಕ್ಕೆ 15,000 ಓಡಿದೆ, ಸಿಂಗಲ್ ಓನರ್ ಕೊಟ್ಟು ಸಾಕಾಗೋಯ್ತು. ಬರೀ 2,95,000 ರೂಪಾಯಿಗೆ ವೋಲ್ಕ್ಸ್ವ್ಯಾಗನ್ ಮೆಂಟೋ ಕೊಟ್ಬಿಡ. ಈ ಪ್ರೈಸ್ ನ ಬರೋ ನಿಮ್ಗೆ 4,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾ ಇದೀನಿ. ನೋ ನೆಗೋಷಿಯೇಷನ್ ಸರ್. 60 ಸ್ಟಾಪ್ ಚಾನಲ್ ಕೊಟ್ಟಿದ್ದೀನಿ. ಪ್ರೈಸಸ್ ಈ ಸರಿ ಹೋಲ್ಸೇಲ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ಹೋಲ್ಸೇಲ್ ಪ್ರೈಸ್ ಅಂತಲೇ ಹಾಕ್ಬಿಡಿ. ಖಂಡಿತ ಸರ್. ವಿತ್ 85,000 ಏನು ನೋಡಿದ್ರೆ ರೆಕಾರ್ಡೆಡ್. ಬರೀ 6,45,000 ಹೇಳ್ತಿದ್ದೀನಿ. ಮುಂದೆ ಬರ ಕೇಳಿಸಿನಿ. ಈ 2 ಗಾಡಿಲಿ ಯಾವ್ದಾರ ತಗೊಳ್ಳಿ. ಕರ್ನಾಟಕ 2014 ಮಾಡಲ್ ಡಸ್ಟರ್ ಡೀಸೆಲ್, ಡೆಲ್ಲಿ ಗಾಡಿ 2014 ಮಾಡಲ್ ರೆಕ್ಸ್ಟೋನ್ RX5 ವಿತ್ NOC ಸಮೇತ ಕರ್ನಾಟಕ ಗಾಡಿ. 2ರಲ್ಲಿ ಯಾವ ಗಾಡಿ ತಗೊಳ್ಳಿ ಬಂಪರ್ ಬರೀ 4.5 ಲಕ್ಷ ಗಾಡಿ ಕೊಟ್ಬಿಡೋಣ. ಗಾಡಿ ಬಂದು ಬರೀ 7,95,000 ಹೇಳ್ತಾ ಇದೀನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಡಿಸೈರ್ 2014 ಮಾಡಲ್ ವಿತ್ NOC ಸಹಿತ 2014 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕರ್ನಾಟಕ ಗಾಡಿ. 2 ಗಾಡಿಲಿ ಯಾವ ಗಾಡಿ ತಗೊಳ್ಳಿ 2.25 ಲಕ್ಷ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು ಮತ್ತೊಮ್ಮೆ I&D ಕಾರ್ಸ್ಗೆ ಬಂದಿದ್ದೀನಿ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ಇರೋ ಹತ್ರ ಒಳ್ಳೆ ಕಾರ್ಗಳು ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಜೊತೆ ಇವತ್ತು ಸಚಿನ್ ಗೌಡ ಅವರು ಬಂದಿದ್ದಾರೆ. ಫಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ ಬರ್ತಾ ಇದ್ದಾರೆ. ತುಂಬ ಸಲ ಕರೆದು ಬರ್ತಾ ಇರಲಿಲ್ಲ, ತುಂಬ ಬಿಸಿ ಇರ್ತಾ ಇದ್ರು. ಬಟ್ ಇವತ್ತು ಇವ್ರನ್ನ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸರ್ ಹೇಳಿ ಸರ್, ಯಾವ ಥರ ಪ್ರೈಸಿಂಗ್ ಸರ್ ಇವತ್ತು? ಸರ್ ಪ್ರೈಸಿಂಗ್ ಅವರೇ ಕಂಪೇರ್ ಮಾಡ್ಕೊಬಿಡ್ಲಿ ಸರ್. ನಾನು ಅಷ್ಟು ಜಾಸ್ತಿ ಕೊಟ್ಟೆ, ನಾನು ಇಷ್ಟು ಕಮ್ಮಿ ಕೊಟ್ಟೆ, ಅದು ಬೇಡ. ಗಾಡಿಗಳು ಯಾವ್ದು ಸೆಲೆಕ್ಟ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ. ಆನ್ಲೈನಲ್ಲಿ ಎಲ್ಲ ಪೋರ್ಟಲ್ ಏನೇನು ಪೋರ್ಟಲ್ ಇದೆ ಕಂಪೇರ್ ಮಾಡ್ಕೊಳ್ಳಿ, ಬನ್ನಿ ಕಂಪ್ಯಾರಿಸೇಷನ್ ತೋರಿಸಿ. ಆ ಕಂಪ್ಯಾರಿಸೇಷನ್ಗೆ ಇನ್ನೂ 10-15,000 ಕಮ್ಮಿ ಕೊಡೋಣ. ಓಕೆ, 100% ಅವ್ರಿಗೆ ಕಂಪ್ಯಾರಿಸನ್ ಆಪ್ಷನ್. ಅವ್ರಿಗೆ ಆಪ್ಷನ್. ಅವ್ರು ಎಲ್ಲೆಲ್ಲಿ ಗಾಡಿ ಚೆಕ್ ಮಾಡ್ತಾರೆ, ಚೆಕ್ ಮಾಡ್ಕೊಂಡು ನಾನು ಕಂಪ್ಯಾರಿಸೇಷನ್ ಕೊಡ್ಲಿ ಇಷ್ಟಕ್ಕೆ ಸಿಗ್ತಾ ಇದೆ ಅಂತ. ನಮ್ಮ ಹತ್ರ ಇರೋ ಕ್ವಾಲಿಟಿಗೆ ಅದೇ 2 ಒಂದೇ ಇತ್ತು ಅಂದ್ರೆ ಅದಕ್ಕಿಂತ 10,000 ನಾನು ಕೊಡೋಣ. ಓಕೆ ಸರ್, ಮತ್ತೆ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡಲಿಂದ ಲೋನ್ ಸಿಗುತ್ತೆ ಸರ್? 2013 ಎಬೋ ಲೋನ್ಸ್. ಪರ್ಸನಲ್ ಲೋನ್ ಅಂತ ಬಂದ್ರೆ ಸ್ಯಾಲ್ರಿಡ್ ಇದ್ರು ಅಂದ್ರೆ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ ಅನ್ಕೊಳ್ಳಿ. ಮಿನಿಮಮ್ 25,000 to 30,000 ಸ್ಯಾಲ್ರಿಡ್ ಇದೆ ಅಂತಂದ್ರೆ ಪ್ರತಿ ಒಂದು ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರತಿ ಒಂದು ಗಾಡಿಗೂ. ಬಟ್ ಅದೇ ತರ ಡಾಕ್ಯುಮೆಂಟೇಶನ್ ಇರಬೇಕು, ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಓಕೆ, ಎಲ್ಲಿಂದ ಕಾರ್ ಡೀಟೇಲ್ ಸ್ಟಾರ್ಟ್ ಮಾಡೋಣ ಸರ್ ಇವತ್ತು? ಸರ್ ಎಲ್ಲ ಲೋ ಬಜೆಟ್ ನಮ್ಮ ಜನಗಳು ಈ ಸರಿ ಲೋ ಬಜೆಟ್ ಅಲ್ಲಿ ಒಳ್ಳೊಳ್ಳೆ ಗಾಡಿ ತರಿಸಿದೀನಿ ನೋಡಿ. ಓಕೆ, ಬನ್ನಿ ಸರ್. ಹಾಗಾದ್ರೆ ಫಸ್ಟ್ ವೋಕ್ಸ್ವ್ಯಾಗನ್ ಪೋಲೋ ಇಂದಾನೆ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್, ಮಾಡೋಣ. ನನ್ನ ಫೇವರೇಟ್ ಕಾರು ಖಂಡಿತ ಕಡೆನೇ ಇದೆ, ಯಾಕೆ ಬಿಡೋದು ಈಗ? ಹೌದು. ಸೊ ನೀವು ನೋಡ್ತಾ ಇರಬಹುದು ವೋಕ್ಸ್ವ್ಯಾಗನ್ ಪೋಲೋ DL ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಮಾರ್ಕೆಟ್ ಅಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ 2.5 ಅಂತ. ಬಟ್ ಯಾವ ಓನರ್ ಯಾವ ಕಿಲೋಮೀಟರ್ ಏನು ಹೇಳಲ್ಲ. ಇದೇ 2011 ಮಾಡಲ್ ಸಿಂಗಲ್ ಓನರ್, ಬರೀ 15,000 ಓಡಿದೆ. ಆಮೇಲೆ ಮೀಟರ್ ಡಂಪ್ ಮಾಡಿದೀನಿ ಅಂತ ಹೇಳ್ಬೇಡಿ, ಬೇಕಾದ್ರೆ ಗಾಡಿ ನಂಬರ್ ಕೊಟ್ಟು ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೊಳ್ಳಿ. ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಬರೀ 2.25 ಲಕ್ಷಕ್ಕೆ NOC ಕೊಡೋಣ. 2.25 ಲಕ್ಷಕ್ಕೆ 15,000 ಓಡಿದೆ, ಸಿಂಗಲ್ ಓನರ್. 15,000 ಓಡಿದ್ದು ಸಿಂಗಲ್ ಓನರ್ ಯಾರು ಕಂಪ್ಯಾರಿಸೇಷನ್ ತೋರಿಸಿದ್ರೆ ಅದಕ್ಕಿಂತ ಕಮ್ಮಿ ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ಸೊ ನಿಮ್ಗೆ ಆಪ್ಷನ್ ಬಿಟ್ಬಿಟ್ಟಿದ್ದಾರೆ ಸರ್. ಬೇರೆ ಕಡೆ ನಂಗೆ ಕಡಿಮೆ ಸಿಗ್ತಾ ಇದೆ ಅಂತ ಏನಾದ್ರು ನೀವು ಹೇಳಿದ್ರೆ, ಸೇಮ್ ಕಂಡೀಷನ್ ಇದ್ರೆ ನೀವೇನ್ ಹೇಳ್ತೀರಾ, ಅವ್ರೇನ್ ಹೇಳಿದ್ರೆ ಪ್ರೈಸ್ ಅದರಲ್ಲೂ ಇಂದ ಕಡಿಮೆ 100% ಕೊಡೋಣ ಬ್ರೋ. ಓಕೆ, ನೆಕ್ಸ್ಟ್ ಸರ್. ಸರ್ ವರ್ಣ, ನಾರ್ಮಲ್ ವರ್ಣ ನೀವು ನೋಡಿದ್ದೀರಾ, ಇದು ಆಟೋಮೆಟಿಕ್. ಆಗಿನ ಕಾಲದಲ್ಲಿ ಆಟೋಮೆಟಿಕ್. 2009 ಮಾಡಲ್, ಡಾಕ್ಯುಮೆಂಟೇಶನ್ ಅಪ್ ಟು 2029 ವರೆಗೂ ಇದೆ. ಅಪ್ ಟು 29 ವರೆಗೂ ಡಾಕ್ಯುಮೆಂಟೇಶನ್ ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2009 ಮಾಡಲ್, 1.6 ಇಂಜಿನ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್. ಗಾಡಿ ಬಂದು 2,95,000 ಹೇಳ್ತಾ ಇದೀನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2.95, 2,95,000. ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸೊ ಬೇಕಂದ್ರೆ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ I20. ಸರ್ I20 2011 ಮಾಡಲ್, ಡೀಸೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಗಾಡಿ 85,000 ಗಾಡಿ ಓಡಿದೆ. ಗಾಡಿ ಬಂದು ಸೆಕೆಂಡ್ ಓನರ್. ಪ್ರೈಸ್ ಬಂದು ಇದನ್ನು ಸಹ 2,95,000 ಗೆ ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಈ ಸರಿ ಎಲ್ಲ 3 ಲಕ್ಷದ ಒಳಗಡೆ ಗಾಡಿ ಕೊಟ್ಬಿಡೋಣ ಸರ್. ಓಕೆ, ಸ್ಕೋಡಾ ಸರ್. ಸ್ಕೋಡಾ 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಬರೀ 2,65,000 ರೂಪಾಯಿ ಕೊಟ್ಬಿಡೋಣ ಸರ್. 2,65,000 ರೂಪಾಯಿ ಹೇಳ್ತಿದೀನಿ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಇದ್ದೇ ಇರುತ್ತೆ. ವ್ಯಾಪಾರ ಬರಬೇಕು, ಮಾತಾಡಬೇಕು, ಅವಾಗೆಲ್ಲ ಒಂದು ಪ್ರೈಸ್ ಬರೋದು. ಸೊ ನೆಕ್ಸ್ಟ್ ಮತ್ತೊಂದು ಪೋಲೋ ಸರ್. ಅದು ಡೆಲ್ಲಿ ಗಾಡಿ ಹೇಳ್ದೆ, ಅವಾಗ್ಲೇ ಹೇಳ್ದೆ ಕ್ವಾಲಿಟಿ ವೈಸ್ ಅಲ್ಲಿ ಪ್ರೈಸಿಂಗ್ ಹೋಗುತ್ತೆ ಅಂತ. 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ. ನೀವು ಗಾಡಿ ನಂಬರ್ ನೋಡಬಹುದು, ಕರ್ನಾಟಕ ವೆಹಿಕಲ್. ಈ ಗಾಡಿನೂ ಬರೀ 2,85,000 ಫೈನಲ್ ಮಾಡ್ಕೊಡ್ತೀನಿ, ನೆಗೋಷಿಯಬಲ್ ಇಲ್ಲ. ಬರೀ 2,85,000 ಪೋಲೋ ಕೊಟ್ಬಿಡೋಣ. 2,80,000 ಕರ್ನಾಟಕ ವೆಹಿಕಲ್ ಪೋಲೋ ಕೊಟ್ಬಿಡೋಣ ಸರ್.
ಓಕೆ, ಅದು ಪೆಟ್ರೋಲ್ ವೇರಿಯಂಟ್. ಹೌದು. ಮೇಂಟೆನೆನ್ಸ್ ಕೂಡ ಕಡಿಮೆನೇ ಇರುತ್ತೆ. ಹೌದು. ಸೊ ನೆಕ್ಸ್ಟ್ ಫೋರ್ಡ್ ಫಿಗೋ ಸೆಕೆಂಡ್ ಜನರೇಷನ್ ಸರ್ 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಓಕೆ, ಇದು ಮಿಡ್ಲ್ ವರ್ಷನ್ ಬರುತ್ತೆ, ಸೆಕೆಂಡ್ ಓನರ್ ಬರುತ್ತೆ. ಇದು 70,000 ಗಾಡಿ ಓಡಿದೆ. ಈ ಗಾಡಿನ 3,95,000 ಹೇಳ್ತಾ ಇದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಮುಂದೆ ಬಂದ್ರೆ. ಓಕೆ, ಬಂದು ಮಾತಾಡಿ. ಸೊ ಒಳ್ಳೆ ಪ್ರೈಸ್ ಗೆ ಖಂಡಿತವಾಗಿ ಆಗುತ್ತೆ. ಅದು ಕೂಡ ಫೋರ್ಡ್ ಫಿಗೋ, ಇದು ಸೆಕೆಂಡ್ ಜನರೇಷನ್ ಆಗಿರುತ್ತೆ. ಹೌದು. ಸೊ ಬೇಕಂದ್ರೆ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ಬೀಟ್ ಸರ್ 17 ಮಾಡಲ್ ಬೀಟು ಸರ್. 2017 ಮಾಡಲ್. ಇವತ್ತು 11, 12ಗೆನೆ 1.5, 1.25, 2 ಲಕ್ಷ ಈ ತರ ಎಲ್ಲ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದಾರೆ. 2017 ಮಾಡಲು ನ್ಯೂ ಶೇಪ್ ಇರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್, ವಾರಂಟಿ ಇರೋ ವೆಹಿಕಲ್. ಗಾಡಿ ಎಲ್ಲಾರು ಬೆಂಗಳೂರಲ್ಲಿ ಚೆಕ್ ಮಾಡ್ಲಿ, ಆಮೇಲೆ ಕಾಸು ಕೊಡ್ಲಿ. ಗಾಡಿ ಕಂಫರ್ಟ್ ಹಂಗಿದೆ, ಗಾಡಿ ಕ್ವಾಲಿಟಿ ಹಂಗಿದೆ. ಬರೀ 2,75,000 ಹೇಳ್ತಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಮುಂದೆ ಬಂದ್ರೆ. ಅದರಲ್ಲೂ ಕೂಡ ನೆಗೋಷಿಯಬಲ್. ಸೊ ನೆಕ್ಸ್ಟ್ ಸರ್ ಸರ್ ವೋಲ್ಸ್ ವ್ಯಾಗನ್ ವೆಂಟೋ 2011 ಮಾಡಲು, ಹೈಲೈನು, ಡೀಸೆಲ್, ಥರ್ಡ್ ಓನರ್ ಆಗಿದೆ. ಹೈಲೈನ್ ಟಾಪ್ ಎಂಡ್ ಬರುತ್ತೆ, ಡೀಸೆಲ್ 20 ಮೈಲೇಜ್ ಬರುತ್ತೆ ಸಿಟಿಲೇನೆ. ಗಾಡಿ ಬರೀ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ 15,000 ರೂಪಾಯಿ ಹಾಕಿದ್ರೆ. ಗಾಡಿ ಕಂಡೀಷನ್ ನೋಡ್ತಾ ಇದ್ದೀರಾ, ಎಕ್ಸಲೆಂಟ್ ಇದೆ. ಪೋಲೋ ಕೊಟ್ಟು ಸಾಕಾಗೋಯ್ತು. ಬರೀ 2,95,000 ರೂಪಾಯಿಗೆ ವೋಲ್ಸ್ ವ್ಯಾಗನ್ ವೆಂಟೋ ಕೊಟ್ಬಿಡೋಣ. ಓಕೆ, 2.95ಕ್ಕೆ ವೆಂಟೋ. ವೋಲ್ಸ್ ವ್ಯಾಗನ್ ವೆಂಟೋ ಕೊಟ್ಬಿಡೋಣ. ಆದಿದ್ದಾಗ್ಲಿ ಎಲ್ಲ 3 ಲಕ್ಷದ ಒಳಗಡೆ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಗಾಡಿ. ಸರ್ ಮಾರುತಿ ಸುಜುಕಿ 2018 ಮಾಡಲು, ಸಿಂಗಲ್ ಓನರ್, ಬೆಲೆನೋ, ಡೆಲ್ಟಾ ವೇರಿಯಂಟ್ ಬರುತ್ತೆ. 70,000 ಗಾಡಿ ಓಡಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. 5,85,000 ಹಾಕಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಸ್ವಲ್ಪ. ಓಕೆ, ಅಂದ್ರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಮುಂದಾಡೆ ನೋಡ್ಕೊಳ್ಳಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ರೆ ಆಗಲ್ಲ. ಸ್ಲೈಟ್ಲಿ ಒಂದು 5,000 ಆ ಕಡೆ ಈ ಕಡೆ ಮಾತಾಡ್ಬೋದು. ಓಕೆ, ಇದು ಸರ್ ನೆಕ್ಸ್ಟ್ ಸರ್ ಡೀಸೆಲ್ ಸ್ಕೋಡಾ ರ್ಯಾಪಿಡ್ 2012 ಮಾಡಲು, ಮಿಡ್ಲ್ ವರ್ಷನ್ ವೇರಿಯಂಟ್ ಬರುತ್ತೆ, ಡೀಸೆಲ್ ಗಾಡಿ. ಈ ಗಾಡಿನ ಬಂದು ಬರೀ 3,85,000 ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, 385 ಒಳ್ಳೆ ಲಕ್ಸುರಿ ಸೆಡನ್ ಗಾಡಿ. ಹೌದು. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಲಕ್ಸುರಿ ಗಾಡಿ. ಸರ್ ಅದು ವೋಲ್ಸ್ ವ್ಯಾಗನ್ ಆಯ್ತು, ಪೋಲೋ ಆಯ್ತು, ಇನ್ನೊಂದು ಗಾಡಿ ಬೇಕಲ್ವಾ? ಡೆಲ್ಲಿ ಗಾಡಿ 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್, ಸ್ಕೋಡಾ ಸೂಪರ್. NOC ಆಲ್ರೆಡಿ ರೆಡಿ ಇದೆ. ಓಕೆ, ಏನ್ ಕಾಯ್ಬೇಕು? 3 ತಿಂಗಳು ವರ್ಷ ಆಯ್ತು, ಕೊಟ್ಟಿಲ್ಲ, ಅವೆಲ್ಲ ಸೀನ್ ಇಲ್ಲ ಸರ್. ಇಲ್ಲಿ ರೆಡಿ ಇದೆ ವಿತ್ NOC. ಬರೀ 2,85,000 NOC ಕೊಟ್ಬಿಡೋಣ. 2,85,000ಕ್ಕೆ ವಿತ್ NOC ರೆಡಿ. ಜಾಜ್ ಸರ್. ಸರ್ ಜಾಜ್ 2015 ಮಾಡಲ್, ವಿ ಟಾಪ್ ಎಂಡ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಗಾಡಿ ಫುಲ್ಲಿ ಲೋಡೆಡ್ ಬರುತ್ತೆ ಗಾಡಿ. ಈ ಗಾಡಿನ 4,85,000 ಹಾಕಿದ್ದೀನಿ. ಮುಂದೆ ಬನ್ನಿ, ಇನ್ನೂ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ವಿ ಟಾಪ್ ಎಂಡ್ ನಾನು ಹೇಳ್ತಾ ಇರೋದು, ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 5.5-6 ಲಕ್ಷ ಹಾಕೊಂಡಿದ್ದಾರೆ. ವಿ ಟಾಪ್ ಎಂಡ್ ಪ್ರೈಸ್ ಕೊಡೋಣ. ಓಕೆ, ನೆಕ್ಸ್ಟ್ ಮತ್ತೊಂದು ಪೋಲೋ. ಸರ್ 2016 ಮಾಡಲ್ ಪೋಲೋ, ಕಂಫರ್ಟ್ ಲೈನ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 60,000 ಗಾಡಿ ಓಡಿದೆ. ಗಾಡಿ ಕ್ವಾಲಿಟಿ ನೀವು ಮಾತಾಡಂಗೆ ಇಲ್ಲ. ಬಂದು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಕಾಸು ಕೊಡಿ. ಈ ಪ್ರೈಸ್ ನ ಬರೋ ನಿಮ್ಗೆ 4,85,000 ರೂಪಾಯಿ ಫೈನಲ್ ಮಾಡ್ಕೊಡ್ತಾ ಇದೀನಿ. ನೋ ನೆಗೋಷಿಯೇಷನ್ ಸರ್. 16 5.5-6 ಲಕ್ಷ ಹಾಕಿದ್ದಾರೆ ಮಾರ್ಕೆಟ್. 4.75 ಲಕ್ಷ ಫೈನಲ್ ಕೊಟ್ಬಿಡೋಣ. 4.75 ಲಕ್ಷಕ್ಕೆ. ಸೊ ನೆಕ್ಸ್ಟ್ ಸರ್. ಸರ್ ಸ್ಕೋಡಾ, ಇದು ಕರ್ನಾಟಕ ವೆಹಿಕಲ್, ಸೇಮ್ 11 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಟೈರ್ ಎಲ್ಲ ಇದೆ ಗಾಡಿಲಿ. 5.95 ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 5.95 ಸ್ಕೋಡಾ ಸೂಪರ್. ಅದು ಕೂಡ ಒಳ್ಳೆ ಲಕ್ಸರಿ ಸ್ಪೋರ್ಟ್ಸ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು. ನೆಕ್ಸ್ಟ್ ಸರ್ ಚಮಕ್ ಚಮಕ್ ಆಫರ್ ಹೇಳಿ ಸರ್. ಸರ್ ಚಮಕ್ ಚಮಕ್ ಚಲ್ಲೋ 2016 ಮಾಡಲ್ ಗಾಡಿ, ಟಾಟಾ ಟಿಯಾಗೋ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XT ವೇರಿಯಂಟ್ ಬರುತ್ತೆ. 3,85,000 ಹಾಕಿದೀನಿ. ಇನ್ನೂ ಹೆಚ್ಚು ಕಮ್ಮಿ ಕೊಡೋಣ ಬನ್ನಿ ಸರ್. ಓಕೆ, 385 ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಬನ್ನಿ ಸರ್. ಸರ್ ನೆಕ್ಸ್ಟ್ ಇದು ಟಾಟಾ ನೆಕ್ಸಾನ್ 2018 ಮಾಡಲ್, ಸಿಂಗಲ್ ಓನರ್, 80,000 ಗಾಡಿ ಓಡಿದೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XM ಗಾಡಿ. ಈ ಗಾಡಿ ಬಂದು ನಿಮ್ಗೆ ಮಿನಿಮಮ್ ಅಂದ್ರೆ ಮಾರ್ಕೆಟ್ ಅಲ್ಲಿ 6.5-6.25 ಹಿಂಗೆಲ್ಲ ಹಾಕೊಂಡಿದ್ದಾರೆ. ಫೈನಲ್ ಬರೀ I20 ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. 6,25,000 ರೂಪಾಯಿಗೆ ಟಾಟಾ ನೆಕ್ಸಾನ್ 2018 ಸಿಂಗಲ್ ಓನರ್ ಕೊಡೋಣ. ಥರ್ಡ್ ಓನರ್ ಅಲ್ಲ, ಸಿಂಗಲ್ ಓನರ್ ವಿತ್ ರೆಕಾರ್ಡೆಡ್ ಸಮೇತ ಕೊಟ್ಬಿಡೋಣ ಸರ್. ಓಕೆ, ಅದು ಕೂಡ ನಮ್ಮ ಭಾರತದ ನಂಬಿಕಸ್ಥ ಬ್ರ್ಯಾಂಡ್. ಆರಾಮ್ಸೆ. ಓಕೆ, ಸ್ಕೋಡಾ ರ್ಯಾಪಿಡ್ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ 2015 ಮಾಡಲ್, ನ್ಯೂ ಶೇಪ್ ಬರುತ್ತೆ. ಈ ಗಾಡಿ ಪ್ರೊಜೆಕ್ಟರ್ ಲೈಟು, ಹೆಡ್ ಲ್ಯಾಂಪು ಅಂಡ್ ಬ್ಯಾಕ್ ವೀಲ್, ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿನ ಇವತ್ತು ಬೇಡ ಅಂದ್ರೆ 5.5 ಮೇಲೆ ಹಾಕೊಂಡವ್ರೆ. ನಮ್ಮ ಇಂಡಿಕೇಶನ್ 4,85,000 ಹಾಕಿದ್ದೀನಿ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ಮತ್ತೆ ಸರ್ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಬೇಕು ಅಂದ್ರೆ ಮೊಬಿಲಿಯನ್ ಒಳ್ಳೆ ಗಾಡಿ. ಸರ್ ಎರ್ಟಿಗಾ ಇವತ್ತು 2016 ಮಾಡಲ್ ತಗೋತೀನಿ ಅಂದ್ರೆ 7 ಲಕ್ಷ ದುಡ್ಡು ಬೇಕು. ಹೋಂಡಾದು ಇಂಜಿನ್ ನಂಬರ್ 1 ಇಂಜಿನ್ ಗಾಡಿ. 2016 ಮಾಡಲ್, ಸೆಕೆಂಡ್ ಓನರ್, 75,000 ಏನು ನೋಡಿದೆ. ಕಂಪ್ಲೀಟ್ ಹಿಸ್ಟ್ರಿ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. 8 ಸೀಟರ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರು, ಟಚ್ ಸ್ಕ್ರೀನ್ ನ್ಯಾವಿಗೇಷನ್, ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಇದೆ. ಇಡೀ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. 4,95,000 ಹಾಕಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇನ್ನೂ ಹೆಚ್ಚು ಕಡಿಮೆ, ಇನ್ನೂ ಹೆಚ್ಚು ಕಮ್ಮಿ. ಅದು 2016 ಮಾಡಲು ಹೋಂಡಾ ಮೊಬಿಲಿಯೋ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಡ ಅಂದ್ರೆ 50,000 ಮೇಲಿದೆ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್. ಆ ಗಾಡಿನ ಬಂದ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್. ಓಕೆ,
ಸೊ ನೆಕ್ಸ್ಟ್ ಹ್ಯುಂಡೈ i20 ಇದೆ, ಬಲೆನೋ ಇದೆ. i20 ಡೀಟೇಲ್ ಹೇಳಿ ಸರ್. i20 2014 ಮಾಡಲ್ ಆಸ್ಟಾ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ. ಇದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಇದು 4,95,000 ಹಾಕಿದ್ದೀನಿ. ಇನ್ನೂ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2017 ಮಾಡಲ್ ಬೆಲೆನೋ ಪೆಟ್ರೋಲ್ ವಿತ್ CNG ಬರುತ್ತೆ ಈ ಗಾಡಿ. ನಿಮಗೆ ಥರ್ಡ್ ಓನರ್ ಆಗಿದೆ ಈ ಗಾಡಿ ಬಂದು, ಕಸ್ಟಮರ್ ವೆಹಿಕಲ್ ಡೈರೆಕ್ಟ್. 4,95,000 ಹಾಕಿದ್ದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಮುಂದೆ ಬಂದ್ರೆ. ನೆಗೋಷಿಯಬಲ್ ಆಗೇ ಆಗುತ್ತೆ. ಬನ್ನಿ ಸರ್ ಮಾಡ್ಕೊಡೋಣ. ಓಕೆ, ಕಂಪೇರ್ ಮಾಡ್ಕೊಳ್ಳಿ ಸರ್, ಏನ್ ಬೇಜಾರಿಲ್ಲ. ಓಕೆ, ಏನ್ ಸರ್ ಇದು ಬಟ್ಟೆ ಸೋಲ್ಡ್ ಔಟ್ ಸರ್. ಇದು ಡೆಲಿವರಿ ಕೊಡ್ಬೇಕಷ್ಟೇ. ಓಕೆ, ಗಾಡಿ ಸೇಲ್ ಆಗಿದೆ. ಸೋಲ್ಡ್ ಔಟ್. ಸೊ ಹಾಗಾದ್ರೆ ಇದು ಸರ್ ವರ್ಣ. ಸರ್ ವರ್ಣ 2014 ಮಾಡಲ್ 1.6 ಇಂಜಿನ್, ಸೆಕೆಂಡ್ ಓನರ್ ಬರುತ್ತೆ. ಪೆಟ್ರೋಲ್ ಗಾಡಿ 70,000 ಚಿಲ್ಲರೆ ಓಡಿದೆ. ಟಾಪ್ ಎಂಡ್ ಮಾಡಲ್ ಬರುತ್ತೆ ಇದು ಗಾಡಿ. ನೀವು ಚೆಕ್ ಮಾಡ್ಕೋಬಹುದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿನ ಬರೀ 4.3 ಲಕ್ಷ ಹೇಳ್ತಾ ಇದೀನಿ. ಇನ್ನೂ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಓಕೆ, 4.3 ಲಕ್ಷ. ಇನ್ನೂ ಒಂದಿದೆ ಕಮ್ಮಿ ರೇಟ್ ಬೇಕು ಅಂದ್ರೆ 2013 ಮಾಡಲ್ SX ಪುಷ್ ಬಟನ್ ಸ್ಟಾರ್ಟ್ ಗಾಡಿನೂ ಇದೆ. ಅದನ್ನು ಬರ್ತದೆ ಪೆಟ್ರೋಲ್ ವಿತ್ CNG ಎಕ್ಸ್ಟ್ರಾ ಫಿಟೆಡ್ ಮಾಡಿದ್ದಾರೆ. ಸಿಲ್ವರ್ ಕಲರ್ ಗಾಡಿ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ ವರ್ಣ ಕುಳುಡಿಕು 2013 ವಿತ್ ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್ ಗಾಡಿ ಕೊಡೋಣ. LPG. ಮತ್ತೆ ಸರ್ ಮನೆ ಹತ್ರ ಎಲ್ಲ ರೋಡ್ ಚಿಕ್ಕದಿರುತ್ತೆ ಸರ್. ಸರ್ ಕಮ್ಮಿ ಓಡಿರೋದು ಬೇಕಲ್ಲ ಸರ್ ನಮ್ ಜನಗಳಿಗೆ. ಹೌದು, ಬನ್ನಿ. 2015 ಮಾಡಲ್ ಬರೀ 30,000 ಓಡಿರೋದು. SMT ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಸರ್ ಮಾರ್ಕೆಟ್ ಅಲ್ಲಿ 4 ಲಕ್ಷ, 4.3 ಲಕ್ಷ, 5 ಲಕ್ಷ ಹಿಂಗ ಹಾಕವ್ರೆ. ಬರೀ 3,95,000 ಹಾಕಿದೀನಿ. ಇನ್ನೂ 5,000 ಹೆಚ್ಚು ಕೊಟ್ಟು ಮಾಡ್ತೀನಿ ಬನ್ನಿ. ಓಕೆ, XCV ಸರ್. ಸರ್ ನಿಮ್ಮ ವಿಡಿಯೋಗಳಲ್ಲೇ ನೋಡಿದ್ದೀನಿ ಎಷ್ಟೋ ಸರಿ. XCV 2015 ಡೀಸೆಲ್ 85,000 ಏನ್ ನೋಡಿದ್ರೆ ರೆಕಾರ್ಡೆಡ್ ಗಾಡಿ. W8 ವೇರಿಯಂಟ್. ಎಷ್ಟು ಕೊಟ್ಟಿದ್ದೀರಾ ಸರ್? ಡೆಲ್ಲಿ ಗಾಡಿಗಳಿಗೆ ರೇಟ್ ನೀವೇ ಹಾಕಿದ್ದೀರಾ, ನಾನು ನೋಡಿದ್ದೀನಿ. ಎಷ್ಟು ಕೊಡ್ತಾ ಇದ್ದೀರಾ ನಿಮ್ ಚಾನಲ್ ಅನ್ನೇ? ಬಿಡಿ ಸರ್, ಅದು ಬೇರೆ ಶೋ ಮಾಡೋದು ನಿಮ್ದೇ ಹೇಳ್ಬಿಡಿ ಸರ್. 2015 ಮಾಡಲ್ W8 ವಿತ್ 85,000 ಏನ್ ನೋಡಿದ್ರೆ ರೆಕಾರ್ಡೆಡ್. ಬರೀ 6,45,000 ಹೇಳ್ತಾ ಇದೀನಿ. ಮುಂದೆ ಬರಕ್ಕೆ ಹೇಳಿಸಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. 6,45,000ಕ್ಕೆ 2015 XCV ನಾನು ಹೇಳ್ತಾ ಇರೋದು. ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ನ ಕಳಿತಾಗ ಸ್ಟಾಕ್ ಇರ್ಲಿಲ್ಲ ಸರ್ ನಿಮ್ಮ ಹತ್ರ. ಏನ್ ಮಾಡೋದ ಸರ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಸರ್. ಹಾಗಾದ್ರೆ ಸರ್ ಟಾಟಾ ನೆಕ್ಸಾನ್ 2017 ಮಾಡಲ್. ಸೆಕೆಂಡ್ ಓನರ್ 80,000 ಏನ್ ನೋಡಿದೆ ರೆಕಾರ್ಡೆಡ್ ಓಡಿದೆ. XT ವೇರಿಯಂಟ್ ABS ಏರ್ ಬ್ಯಾಗ್ ಬರೋ ಡೀಸೆಲ್ ಡೆಲ್ಲಿ ಗಾಡಿ. ಇವತ್ತು ಮಾರ್ಕೆಟ್ ಅಲ್ಲಿ 8 ಲಕ್ಷ ಇದೆ. ವಿತ್ ಕರ್ನಾಟಕ ತಗೋತೀನಿ ಅಂದ್ರೆ ಬರೀ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ವಿತೌಟ್ ಕರ್ನಾಟಕ ಅಂದ್ರೆ ಬರೀ 5 ಲಕ್ಷಕ್ಕೆ ಕೊಡ್ತೀನಿ. 5 ಲಕ್ಷಕ್ಕೆ 2017 ನೆಕ್ಸಾನ್ ಬರೀ 5 ಲಕ್ಷ ಗಾಡಿ ಕೊಡೋಣ. 2 ರಿಂದ 3 ಲಕ್ಷ ಉಳಿಸಬಹುದು ಆರಾಮಾಗಿ. ಓಕೆ, ನೆಕ್ಸ್ಟ್ ಸರ್. ಹಾಗಾದ್ರೆ ಸರ್ ಇದು ಬಂದು ನಿಸಾನ್ ಟೆರೆನೋ 2016 ಮಾಡಲ್. XV ವೇರಿಯಂಟ್ ಬರುತ್ತೆ. ಥರ್ಡ್ ಓನರ್ ಆಗಿದೆ. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ. ಈ ಗಾಡಿನ ಬಂದು ಬರೀ 4,95,000 ಹೇಳ್ತಾ ಇದೀನಿ. ಇನ್ನೂ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ತೀನಿ. 2016 ಗಾಡಿ XV ಟಾಪ್ ಎಂಡ್ ಡೀಸೆಲ್. ಡಸ್ಟರ್ ಬೇಡ ಅನ್ನೋರಿಗೆ ಟೆರೆನೋ ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಇದು ಸೋಲ್ಡ್ ಔಟ್ ಸರ್. ಇದು ಸೋಲ್ಡ್ ಔಟ್. ನೆಕ್ಸ್ಟ್ ಸರ್. ಹಾಗಾದ್ರೆ ಸರ್ ಕೊರೋಲಾ ಆಲ್ಟಿಸ್ 2012 ಮಾಡಲ್ ಟಾಪ್ ಎಂಡ್ ಬರುತ್ತೆ. ಇದು 1.8cc ಇಂಜಿನ್ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ. ಥರ್ಡ್ ಓನರ್ ಆಗಿದೆ. ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಮೇಲೆ ಹಾಕೊಂಡವ್ರೆ ಸರ್. ಎಲ್ಲ OLX ಯಾವ್ದೇ ಪೋರ್ಟಲ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬರೀ 3,75,000 ಹಾಕಿದೀನಿ. ಇನ್ನೂ ಹೆಚ್ಚು ಕಮ್ಮಿ ಕೊಡ್ತೀನಿ. ಹೆಡ್ಡಲ್ಲಿ ನೀವು ಇಂಟೀರಿಯರ್ ಅಲ್ಲಿ ನೋಡಬಹುದು. ಹೆಡ್ರೆಸ್ಟ್ ಅಲ್ಲೆಲ್ಲ TV ಸಹ ಇದೆ. ಇದು ಟಾಪ್ ಎಂಡ್ ಗಾಡಿ. ಓಕೆ, ಸೊ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ವಿತ್ LED ಡಿಸ್ಪ್ಲೇ ಇರುವಂತದ್ದು. ಸೊ ಇವೆಲ್ಲನೂ ಕೂಡ ಆಡೆಡ್ ಅಡ್ವಾಂಟೇಜ್ ಅಷ್ಟೇ. ಯಾಕಂದ್ರೆ ಹಿಂದೆ ಕೂರೋರು ಕೂಡ ಹೌದು ಇದು ಮಾಡಬಹುದು. ಸರ್ 1.8cc ಇಂಜಿನ್ 2012 ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಸರ್. ಆ ಪ್ರೈಸ್ಗೆ ಮೇನ್ ಸಿಗ್ಬೇಕಲ್ಲ ನಿಮ್ಗೆ. ಹೌದು. ಓಕೆ, ನೆಕ್ಸ್ಟ್ ಸರ್. ಸರ್ ಈ ಎರಡು ಗಾಡಿಲಿ ಯಾವ್ದಾರ ತಗೊಳ್ಳಿ. ಕರ್ನಾಟಕ 2014 ಮಾಡಲ್ ಡಸ್ಟರ್ ಡೀಸೆಲ್. ಡೆಲ್ಲಿ ಗಾಡಿ 2014 ಮಾಡಲ್ ರೆಕ್ಸ್ಟೋನ್ RX5 ವಿತ್ NOC ಸಮೇತ ಕರ್ನಾಟಕ ಗಾಡಿ. ಎರಡರಲ್ಲಿ ಯಾವ ಗಾಡಿ ತಗೊಳ್ಳಿ ಬಂಪರ್ ಬರೀ 4.5 ಲಕ್ಷ ಗಾಡಿ ಕೊಟ್ಬಿಡೋಣ. 4.5 ಲಕ್ಷ. ಎರಡರಲ್ಲಿ ಯಾವ್ದಾರ 8 ಸೀಟರ್ ಆನೆ ಬೇಕಾ ಇಲ್ಲ ನಾರ್ಮಲ್ 5 ಸೀಟರ್ ಬೇಕಾ? ಎರಡರಲ್ಲಿ ಯಾವ್ದಾರ ತಗೊಳ್ಳಿ. ಓಕೆ, ನೋಡೋಣ ಸರ್. ನಾನು ಸಬ್ಸ್ಕ್ರೈಬರ್ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಎರಡು ಕೂಡ ಆಪ್ಷನ್ ಕೊಟ್ಬಿಟ್ಟಿದೀವಿ. ಬೆಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಪ್ರೈಸಸ್ ಈ ಸರಿ ಹೋಲ್ಸೇಲ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ಹೋಲ್ಸೇಲ್ ಪ್ರೈಸ್ ಅಂತಲೇ ಹಾಕ್ಬಿಡಿ. ಖಂಡಿತ ಸರ್. ಸರ್ ವಾಲ್ಸ್ ವ್ಯಾಗನ್ ಜೆಟ್ಟಾ. ಇದು ಜೆಟ್ಟಾ 2 ಲೀಟರ್ ಇಂಜಿನ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಗಾಡಿ ಬಂದು 4,95,000 ಹೇಳ್ತಾ ಇದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2 ಲೀಟರ್ ಜೆಟ್ಟಾ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೇಡವಾ ಕಮ್ಮಿ ಬೇಕಾ? ಬನ್ನಿ ಕೊರೋಲಾ ಆಲ್ಟಿಸ್ ಅದು 3,85,000. ಇನ್ನೂ ರೇಟ್ ಕಮ್ಮಿ ಬೇಕು. ಕೊರೋಲಾನೇ ಬೇಕು. ಸೇಮ್ ಶೇಪ್ ಟಾಪ್ ಎಂಡ್ 2009 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ VT ಇಂಜಿನ್ ಬರುತ್ತೆ. ಸಿಂಗಲ್ ಇದು ಸೆಕೆಂಡ್ ಓನರ್ ಬರುತ್ತೆ ಗಾಡಿ. 1.8cc ಇಂಜಿನ್ ಗಾಡಿ ಬಂದು ಬರೀ 7,95,000 ಹೇಳ್ತಾ ಇದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದ್ರಲ್ಲಿ ಕೂಡ ನೆಗೋಷಿಯಬಲ್. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಹೋಂಡಾ ಜಾಜ್ ಸರ್ ಹೋಂಡಾ ಜಾಜ್ ಥರ್ಡ್ ಓನರ್ ಬೇಡ ಅಂತಂದ್ರೆ ಸಿಂಗಲ್ ಓನರ್ ಗಾಡಿ ಇದೆ. 2015 ಮಾಡಲ್ ಸಿಂಗಲ್ ಓನರ್ S ವೇರಿಯಂಟ್ ಬರುತ್ತೆ. ಈ ಗಾಡಿ ಬಂದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 5 ಲಕ್ಷ ಹಾಕಿದೀನಿ. ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ, ಅದ್ರಲ್ಲಿ ಕೂಡ ನೆಗೋಷಿಯಬಲ್. ನೆಕ್ಸ್ಟ್ ಸರ್. ಸರ್ ಎರಡು ಗಾಡಿ ಇದೆ.
ಫಿಗೋ ಸ್ವಿಫ್ಟ್ ಡಿಸೈರ್ 2014 ಮಾಡಲ್ ವಿತ್ ಎನ್ಒಸಿ ಸಹಿತ 2014 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕರ್ನಾಟಕ ಗಾಡಿ. 2 ಗಾಡಿಲಿ ಯಾವ ಗಾಡಿ ಏನಾರು ತಗೊಳ್ಳಿ 2.3 ಲಕ್ಷ. 2.3 ಲಕ್ಷ ಬರೀ 2.3 ಲಕ್ಷ. ಈ ಸರಿ 3 ಲಕ್ಷದೊಳಗಡೆ ಚಿಂದಿ ಮಾಡ್ಬಿಡೋಣ. ಓಕೆ, ಡಿಸೈರ್ ಬೇಕಾ ಡಿಸೈರ್ ತಗೊಳ್ಳಿ, ಫೋರ್ಡ್ ಫಿಗೋ ಬೇಕಾ ಫೋರ್ಡ್ ಫಿಗೋ ತಗೊಳ್ಳಿ. ಡಿಸೈರ್ ಬೇಕಾ, ಫೋರ್ಡ್ ಫಿಗೋ ಬೇಕಾ, ಇಲ್ಲ ಪೋಲೋ ಬೇಕಾ, ಇಲ್ಲ i20 ಬೇಕಾ, ಇಲ್ಲ ಅಂದ್ರೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಬೇಕಾ, ಇಲ್ಲ ಅಂದ್ರೆ ಫ್ಯಾಬಿಯಾ ಬೇಕಾ, ಯಾವ್ದು ಬೇಕು 3 ಲಕ್ಷದಲ್ಲಿ? ಎಲ್ಲ ಸೆಲೆಕ್ಟ್. ವರ್ನಾ ಫ್ಲೂಡಿಕ್ ಆಟೋಮೆಟಿಕ್ ಬೇಕಾ, ಎಲ್ಲ ಇದೆ ನೋಡಿ. ಡೀಸೆಲ್ ವಿತ್ ಎಲ್ಲ ಡೀಸೆಲ್ ಎಲ್ಲಾ ಗಾಡಿನೂ ತಗೊಳ್ಳಿ. ಸಚಿನ್ ಗೌಡ ಅವರೇ, ಹೇಳಿ. ಆಗ್ಲಿಂದ ವಿಡಿಯೋ ಮಾಡ್ತಾನೆ ಇದೀವಿ. ಅಡ್ರೆಸ್ ಹೇಳ್ಬೇಕಾರೆ ಶೋರೂಮ್ದು ಅಡ್ರೆಸ್ ಬಂದು ನಿಮ್ಗೆ ಬರೀ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ. ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ ಆಟೋಮೆಟಿಕ್ ಬಂದ್ಬಿಡುತ್ತೆ ನಿಮ್ಗೆ, ಲಿಂಕ್ ಬಂದ್ಬಿಡುತ್ತೆ. ಬನ್ನೇರ್ಘಟ್ಟ ಮೇನ್ ರೋಡ್, ಅಕ್ಷಯ್ ನಗರ ಅಂತ ಹೇಳಿ DLF ಬರುತ್ತೆ ಒಳಗಡೆ. ಅಕ್ಷಯ್ ನಗರ ಎಲೆಮೇಲಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಐಂಡಿ ಕಾರ್ಸ್ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಮೇಲೆ ಕಾಲ್ ಮಾಡಿ ಕಳಿಸ್ಕೊಡೋಣ. ಓಕೆ ಸರ್.